ವಿಜಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾನು ಈಗಾಗಲೇ ಹೇಳಿದಂತೆ ನಿಮ್ಮನ್ನ ಫಲಪುಷ್ಪ ಪ್ರದರ್ಶನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಪ್ರತಿ ಬಾರಿ ದಸರಾದಲ್ಲಿ ಈ ಪ್ರದರ್ಶನ ಸಾಕಷ್ಟು ಜನಮನ್ನಣೆಗೆ ಪಾತ್ರವಾಗ್ತಾ ಇದೆ. ಇದರ ಜೊತೆಗೆ ಪ್ರತಿ ವರ್ಷ ಇಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಫಲಪುಷ್ಪ ಪ್ರಿಯರಿಗಾಗಿ ಇಲ್ಲಿದೆ ಮತ್ತಷ್ಟು ಮಾಹಿತಿ. ಫಲಪುಷ್ಪ ಪ್ರದರ್ಶನ. ಚಿತ್ತಾಕರ್ಷಕ ಹೂವುಗಳ ಚಿತ್ತಾರ, ಬಗೆ ಬಗೆಯ ಫಲಗಳಲ್ಲಿ ಅರಳಿದ ಗಣ್ಯರು ಹಾಗೂ ಮಹಾನ್ ವ್ಯಕ್ತಿಗಳ ಆಕಾರ. ಇಂತಹ ಅಪರೂಪದ ಹೂವಿನ ಲೋಕ ನಿರ್ಮಾಣವಾಗಿರೋದು ಮೈಸೂರಿನ ತೋಟಗಾರಿಕಾ ಇಲಾಖೆಯಲ್ಲಿ. ನಾಡಹಬ್ಬ ದಸರೆಯ ಹಿನ್ನೆಲೆಯಲ್ಲಿ ಅನಾವರಣಗೊಂಡಿರುವ ಈ ಹೂವಿನ ಲೋಕದಲ್ಲಿ ಸುತ್ತುವುದೇ ಒಂದು ಮಜಾ. ವಿಶ್ವವಿಖ್ಯಾತ ನಾಡಹಬ್ಬ ದಸರೆಯ ಹಿನ್ನೆಲೆಯಲ್ಲಿ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಸಮೀಪ ಇರುವ ತೋಟಗಾರಿಕಾ ಇಲಾಖೆಯ ಆವರಣ ಈಗ ಹೂವಿನ ಲೋಕವಾಗಿ ಪರಿಣಮಿಸಿದೆ. ಫಲಪುಷ್ಪಗಳ ಅಲಂಕಾರದಿಂದ ಕಂಗೊಳಿಸ್ತಾ ಇದ್ದು ಎಲ್ಲರನ್ನೂ ಕೈಬೀಸಿ ಕರೀತಾ ಇದೆ. ಪ್ರತಿ ವರ್ಷ ಒಂದೊಂದು ವಿಶೇಷಗಳಿಂದ ಆಕರ್ಷಿಸುತ್ತಿದ್ದ ಈ ಹೂವಿನ ಲೋಕ ಈ ಬಾರಿ ಸಾಂಸ್ಕೃತಿಕ ನಗರಿಯ ಸಂಸ್ಕೃತಿಯನ್ನ ಇಮ್ಮಡಿಗೊಳಿಸುವಂತಹ ಮತ್ತೊಂದು ಕಾಯಕಕ್ಕೆ ಕೈ ಹಾಕಿದೆ. ಅರಮನೆಯ ಆವರಣದಿಂದ ಬಲರಾಮ ದ್ವಾರದ ಮುಖೇನ ಸಾಗುವ ಜಂಬೂ ಸವಾರಿಗೆ ಮೊದಲಿಗೆ ಎದುರಾಗುವ ಚಾಮರಾಜೇಂದ್ರ ಒಡೆಯರ್ ವೃತ್ತ ಈಗ ತೋಟಗಾರಿಕಾ ಇಲಾಖೆಯಲ್ಲೂ ತಲೆ ಎತ್ತಿದೆ. ಸುಮಾರು 25,000 ಗುಲಾಬಿ ಹೂಗಳು ಹಾಗೂ ಗಣ್ಯಾತಿ ಗಣ್ಯರ ಫಲಪುಷ್ಪಗಳ ನಡುವೆ ರಾರಾಜಿಸುವ ಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಗುಲಾಬಿ ಹೂಗಳು ಹಾಗೂ ಫಲಗಳಲ್ಲಿ ಕೆತ್ತನೆಗೊಂಡ ಮಹಾನ್ ವ್ಯಕ್ತಿಗಳು ಎಲ್ಲರ ಕೇಂದ್ರಬಿಂದುವಾಗಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ನಾಡನ್ನ ಕಟ್ಟಿದ ಮಹಾನ್ ವ್ಯಕ್ತಿಗಳು, ಮೈಸೂರಿನ ಪಾರಂಪರಿಕ ಕಟ್ಟಡಗಳು ಹಾಗೂ ಪಾರಂಪರಿಕ ಸ್ಥಳಗಳ ಅನಾವರಣವನ್ನ ಕೂಡ ಮಾಡಲಾಗಿದೆ. ಚಾಮುಂಡಿ ತಾಯಿಯ ಮರಳ ಆಕೃತಿ ಕೂಡ ಎಲ್ಲರನ್ನ ಕೈಬೀಸಿ ಕರೆಯುತ್ತೆ. ಇದರೊಟ್ಟಿಗೆ ಬಗೆ ಬಗೆಯ ಸಸ್ಯಗಳು, ಹೂವುಗಳು, ಆಹಾರ ಪದಾರ್ಥಗಳು ಎಲ್ಲರನ್ನ ಆಕರ್ಷಿಸ್ತಾ ಇವೆ. ಅಲ್ಲದೆ ಮಹಿಳೆಯರು ಕೂಡ ಹಣ್ಣು ತರಕಾರಿಗಳಲ್ಲಿ ವಿವಿಧ ವಸ್ತು ವ್ಯಕ್ತಿಗಳನ್ನ ಕೆತ್ತನೆ ಮಾಡುವ ಮೂಲಕ ಹೊಸ ಹುರುಪು ನೀಡುತ್ತಿದ್ದಾರೆ. ಅಕ್ಟೋಬರ್ 9ರವರೆಗೆ ಈ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು ಬೆಳಿಗ್ಗೆ 10ರಿಂದ ಸಂಜೆ 5ರವರೆಗೆ ಪ್ರವೇಶಕ್ಕೆ ಅವಕಾಶವಿದೆ. ಹೂವಿನ ಲೋಕದಲ್ಲಿ ವಿಹರಿಸಬೇಕೆಂಬ ಆಸೆ ಇದ್ರೆ ನೀವು ಇಲ್ಲಿಗೆ ಬನ್ನಿ ಅನ್ನೋದು ಆಯೋಜಕರ ಮಾತು. ಬೆಂಗಳೂರಿನ ಲಾಲ್ಬಾಗ್, ಸಸ್ಯಕಾಶಿ ಹೀಗೆ ಕೆಲವು ಸ್ಥಳಗಳಲ್ಲಿ ಮಾತ್ರ ಇಂತಹ ಅಪರೂಪದ ದೃಶ್ಯಗಳನ್ನ ಹಾಗೂ ಹೂವಿನ ಲೋಕವನ್ನ ಕಾಣಲು ಸಾಧ್ಯ. ಆದರೆ ಮೈಸೂರು ದಸರೆಯ ಹಿನ್ನೆಲೆಯಲ್ಲಿ ಅನಾವರಣಗೊಂಡಿರುವ ಈ ಫಲಪುಷ್ಪ ಪ್ರದರ್ಶನ ನಿಜಕ್ಕೂ ಅದ್ಭುತ ಅಂತಾರೆ ಪ್ರವಾಸಿಗರು. ಅದೇನೇ ಆಗಲಿ, ಇಂತಹ ಹೂವಿನ ಲೋಕ ವರ್ಷಕ್ಕೊಮ್ಮೆ ದಸರೆಯಲ್ಲಿ ಅನಾವರಣಗೊಂಡು ಎಲ್ಲರನ್ನ ಮುದಗೊಳಿಸುತ್ತೆ. ಹೀಗಾಗಿ ದಸರೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಇದು ಕೂಡ ಒಂದಾಗಿದೆ. ಹೇಗನ್ನಿಸ್ತು ವೀಕ್ಷಕರೇ ಪುಷ್ಪೋದ್ಯಾನ? ತುಂಬ ಚೆನ್ನಾಗಿತ್ತು ಅಲ್ವಾ? ಅರಮನೆಗಳ ಬಗ್ಗೆ ಮಾಹಿತಿ ಪಡ್ಕೊಂಡ್ರಿ, ಪುಷ್ಪೋದ್ಯಾನ ನೋಡಿದ್ರಿ. ಈಗ ಒಂದು ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ನಿಮ್ಮನ್ನ ಒಂದು ಸ್ಪೆಷಲ್ ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ತೀವಿ.